ಎಲ್ಲರಿಗೂ ನಮಸ್ಕಾರ. ಹನುಮ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹರೇ ಶ್ರೀನಿವಾಸ. ಶ್ರೀಹರಿಸ್ಮರಣಂ ಸಮೂಹದ ಎಲ್ಲ ಭಗವದ್ಭಕ್ತರಿಗೂ ನನ್ನ ನಮನಗಳನ್ನು ತಿಳಿಸುತ್ತಾ, ಹನುಮ ಜಯಂತಿಯ ಪ್ರಯುಕ್ತ ನನಗೆ ತಿಳಿದ ಒಂದಿಷ್ಟು ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೀತಾಮಾತೆಯನ್ನು ಹುಡುಕಿ ಕಂಡುಬರಲು ಕಪಿಗಳ ಸಮೂಹ 4 ದಿಕ್ಕುಗಳೆಡೆಗೆ ಹೊರಟಿದೆ. ದಕ್ಷಿಣ ದಿಕ್ಕಿಗೆ ಹೊರಟ ಕಪ್ಪಿ ಸಮೂಹ ಸಮುದ್ರದ ದಂಡೆಯ ಮೇಲೆ ಕುಳಿತು ಈ ಸಮುದ್ರವನ್ನು ದಾಟುವವರಾರು, ಲಂಘಿಸುವವರಾರು ಎಂದು ಅತ್ಯಂತ ಚಿಂತಾಕ್ರಾಂತರಾಗಿ ಕುಳಿತುಕೊಂಡಿದ್ದಾರೆ. ಈತ ಕಡೆ ವೃದ್ಧ ಜಾಂಬವಂತನ ಮಾತಿನಂತೆ ಸಕಲರು ಹನುಮಂತ ದೇವರಿಗೆ ಒಡೆಯನ ಆಜ್ಞೆಯನ್ನು ಪಾಲನೆ ಮಾಡಲು ನೀನೇ ಅತ್ಯಂತ ಸಮರ್ಪಕವಾದವನು, ಅತ್ಯಂತ ಸಮರ್ಥನಾದವನು. ನೀನು ಸಮುದ್ರವನ್ನು ಲಂಘಿಸಿ ಸಮುದ್ರ ತನೆಯಳಾದ ಜಗನ್ಮಾತೆಯ ಸೀತಾಮಾತೆಯನ್ನು ಕಂಡು ಸೀತಾಮಾತೆಯನ್ನು ಕಂಡು ಬರಲು ಹೋಗಿ ಬಾ ಎಂದು ಎಲ್ಲರೂ ಕೂಡಿ ವಿನಂತಿಯನ್ನು ಮಾಡಿಕೊಳ್ತಾರೆ. ವಾಯುನಂದನ ಬೆಳೆದು ನಿಂತ ತ್ರಿವಿಕ್ರಮನಾದ ಮಹೇಂದ್ರ ಪರ್ವತದ ಹಾದಿಯನ್ನು ತುಳಿಯುತ್ತಾ ಮೇಲಕ್ಕೆ ಹಾರುತ್ತಾನೆ. ಆಗಸದೆತ್ತರಕ್ಕೆ ಬೆಳೆದು ನಿಲ್ತಾನೆ. ಶ್ರೀರಾಮ ನರಸಿಯ ಕಾಣಲು ಏಕಾಂಗಿಯಾಗಿ ಹೊರಟು ನಿಲ್ಲುತ್ತಾನೆ. ದಾರಿಯಲ್ಲಿ ಬಂದ ಮೈನಾಕ ರಾಜನಿಗೆ ಅನುಗ್ರಹವನ್ನು ಮಾಡ್ತಾನೆ. ಇಂದ್ರದೇವನ ಭಯವು ಆ ಮೈನಾಕ ರಾಜನಿಗೆ ಇದ್ದುದರಿಂದ ಆ ಭಯವನ್ನು ನಿವಾರಣೆ ಮಾಡಿ ಅವನಿಗೆ ಕೃಪೆಯನ್ನು ತೋರಿ ಅನುಗ್ರಹ ಮಾಡುತ್ತಾನೆ. ಹನುಮನ್ನ ನೆನೆದರೆ ಯಾತರ ಭಯವು ಅಲ್ಲವೇ? ಅಂಜಿಕಿನ್ಯಾತ ಕೈಯ, ಹೀಗೆ ದಾಸರ ಪದಗಳನ್ನು ಒಂದೊಂದಾಗಿ ಹನುಮನ ಒಂದು ನೆನೆದರೆ ಭಯವೆಲ್ಲವೂ ನಿವಾರಣೆಯಾಗುವುದರ ಕುರಿತು ದಾಸರ ಕೃತಿಗಳು ಹೇಳುತ್ತವೆ. ಹಾಗೆ ದಾರಿಯಲ್ಲಿ ಎದುರಾಗಿರ್ತಕ್ಕಂಥ ಲಂಕಿಣಿಯನ್ನು ಕೂಡ ಸಂಹಾರ ಮಾಡ್ತಾನೆ. ಅವಳನ್ನು ಯಮಪುರಿಗೆ ಅಟ್ಟುತ್ತಾನೆ. ನಂತರ ಸೀತಾಮಾತೆಯನ್ನು ಕಂಡು ಶ್ರೀರಾಮದೇವರು ಕೊಟ್ಟಿರ್ತಕ್ಕಂಥ ಮುದ್ರಿಕೆಯನ್ನು ಕೊಟ್ಟು ತಾಯಿಯ ಪದಕಮಲಗಳಿಗೆ ನಮಸ್ಕರಿಸ್ತಾನೆ. ಹಾಗೆ ಸೀತಾಮಾತೆಯನ್ನು ಕರೆದೊಯ್ಯಲು ಬೇಡಿಕೊಂಡಾಗ ಸೀತಾಮಾತೆ ಒಪ್ಪುವುದಿಲ್ಲ. ಶ್ರೀರಾಮದೇವರು ಸ್ವತಃ ಬಂದು ಕರೆದೊಯ್ದಾಗ ಮಾತ್ರ ಬರುತ್ತೇನೆ ಎಂಬ ಮಾತನ್ನು ಹೇಳಿದಾಗ ನಮಸ್ಕರಿಸಿ ಸೀತಾಮಾತೆ ಕೊಟ್ಟಿರ್ತಕ್ಕಂಥ ಚೂಡಾಮಣಿಯನ್ನು ತೆಗೆದುಕೊಂಡು ಹೊರಡಲು ಸಿದ್ಧನಾಗುತ್ತಾನೆ. ಹನುಮಂತನಿಗೆ ಹಾಗೆಯೇ ಹೊರಟು ಬರಲು ಮನಸ್ಸಾಗದೆ ಅಲ್ಲಿರ್ತಕ್ಕಂಥ ಎಲ್ಲ ಅಶೋಕವನದ ಎಲ್ಲ ಗಿಡಗಳನ್ನು, ಒಟ್ಟಾರೆ ಅಶೋಕವನವನ್ನು ಹಾಳು ಮಾಡಿ ಹೊರಡುತ್ತಾನೆ. ನಂತರ ಬಂದ ರಕ್ಕಸರನ್ನು ಅಲ್ಲಿ ತನಗೆ ಯಾರು ಎದುರಾಗುತ್ತಾರೆ ಅವರೆಲ್ಲರನ್ನು ಸಂಹಾರ ಮಾಡ್ತಾನೆ. ಯುದ್ಧಕ್ಕೆ ಬಂದ ಜವನನನ್ನು, ಅಕ್ಷಯ ಕುಮಾರನನ್ನು ಕ್ಷಣದಲ್ಲಿ ಕ್ಷಯ ಮಾಡುತ್ತಾನೆ. ಇಂದ್ರಜಿತ್ತುವಿನ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಂತೆ ನಟಿಸುತ್ತಾನೆ. ರಾವಣನ ಅರಮನೆಗೆ ಬರುತ್ತಾನೆ. ಉನ್ನತವಾದ ಆಸನದಲ್ಲಿ ಕೂತಿರ್ತಕ್ಕಂಥ ಹನುಮಂತ ದೇವರು ತನ್ನ ಬಾಲವನ್ನೇ ಆಸನವನ್ನಾಗಿ ಮಾಡಿಕೊಂಡಿರ್ತಾನೆ. ಸೀತಾಮಾತೆಯನ್ನು ದೇವನಾದ ಶ್ರೀರಾಮದೇವರಿಗೆ ಒಪ್ಪಿಸಲು ರಾವಣನಿಗೆ ಬೇಡಿಕೊಳ್ಳುತ್ತಾನೆ. ಆಗ ರಾವಣನು ಕ್ರೋಧಗೊಂಡು ಹನುಮಂತ ದೇವನ ಬಾಲಕ್ಕೆ ಬೆಂಕಿಯನ್ನು ಇಡಲು ತನ್ನ ಸೇವಕರಿಗೆ ಹೇಳುತ್ತಾನೆ. ಕೊಟ್ಟದ್ದನ್ನು ಅನಂತ ಮಡಿ ಮಾಡುವ ಸ್ವಾಮಿಯ ಮಗನಲ್ಲವೇ ಹನುಮಂತ ದೇವರು? ಇಡೀ ಲಂಕೆ ಅಗ್ನಿಯ ಆಹುತಿಗೆ ಬಲಿಯಾಗುತ್ತದೆ. ಹನುಮಂತ ದೇವರು ತನ್ನ ಬಾಲಕ್ಕೆ ಹತ್ತಿದ ಬೆಂಕಿಯನ್ನು ಇಡೀ ಲಂಕೆಗೆ ಹಚ್ಚುತ್ತಾ ಹೊರಟು ನಿಲ್ಲುತ್ತಾನೆ. ಶ್ರೀರಾಮದೇವರ ಭಕ್ತನಾದ ವಿಭೀಷಣನ ಮನೆಯನ್ನು ಒಂದನ್ನು ಬಿಟ್ಟು ಇಡೀ
ಲಂಕೆಯನ್ನು ಸುಟ್ಟು ಹಾಕುತ್ತಾನೆ. ಹಾಗೆ ಲಂಕೆಯನ್ನು ಬಿಟ್ಟು ಸಮುದ್ರವನ್ನು ದಾಟಿ ಚೂಡಾಮಣಿಯನ್ನು ತೆಗೆದುಕೊಂಡು ಬಂದು ಶ್ರೀರಾಮನಿಗೆ ಕೊಟ್ಟು ನಮಸ್ಕರಿಸುತ್ತಾನೆ. ಭಗವಂತನ ಬಳಿ ಸಾರಲು ವಾಯುದೇವರ ಅವತಾರವಾಗಿರ್ತಕ್ಕಂಥ ಶ್ರೀ ಹನುಮನ ಅನುಗ್ರಹ ಬೇಕೇ ಬೇಕು ಎನ್ನುವುದು ಈ ಒಂದು ಸಂದರ್ಭ ವಿಷಯದಿಂದ ತಿಳಿದು ಬರುತ್ತದೆ. ಇಂತಹ ಶ್ರೀ ಹನುಮಂತ ದೇವರು ಅವತರಿಸಿದ ಸುದಿನವು ಇಂದು. ಶ್ರೀ ಹನುಮಂತ ದೇವನ ಮತ್ತು ಅವರ ಅಂತರ್ಯಾಮಿಯಾದ ಶ್ರೀ ರಾಮಚಂದ್ರ ದೇವರ ಅನುಗ್ರಹ ಸದಾ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಪ್ರಯತ್ನವನ್ನು ನಾನು ಶ್ರೀರಾಮದೇವರಲ್ಲಿ ಹನುಮಂತನಿಗೆ ಅರ್ಪಣೆಯನ್ನು ಮಾಡುತ್ತಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.